ಹಳೆಯ ದೋಸ್ತಿಗಳ ನಡುವೆ ಮತ್ತೆ ಮತ್ತೆ ಕುಸ್ತಿ ಆಗ್ತಾ ಇದೆ. ಮಾತಿನ ಕುಸ್ತಿ ಇದು. ಕೆಸರು ಅಂತ ಹೇಳಿದರೆ ಇವತ್ತು ಕುಮಾರಸ್ವಾಮಿ ಅವರು ತನ್ನನ್ನು ಕರಿಯ ಅಂತೇಳಿ ಕರೆದಿದ್ದಂತಹ ಜಮೀರ್ ಅವರ ಬಗ್ಗೆ ಇವರ ನಡುವಿನ ದೋಸ್ತಿಗಳು ಬಹಳ ಖುಷಿಯಾಗಿದ್ವು ಆ ದಿವಸಗಳಲ್ಲಿ. ಆದರೆ ಈಗ ಅಷ್ಟೇ ದೊಡ್ಡದಾದಂತಹ ದ್ವೇಷವೂ ಕೂಡ ಇಬ್ಬರ ನಡುವೆ ಇರುವಂಥದ್ದು ಗೋಚರಿಸಿದೆ. ಇಲ್ಲದಿದ್ದರೆ ಕುಮಾರಸ್ವಾಮಿ ಅವರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಒಂದು ಕಾಲದ ಆಪ್ತ ಮಿತ್ರ, ಅವರ ಮೈ ಬಣ್ಣವನ್ನು ಇಟ್ಕೊಂಡು ಒಂದು ವೇಳೆ ಜಮೀರ್ ಅವರು ಹೇಳಿದ ರೀತಿಯಲ್ಲಿ ಅವರು ಪರ್ಸನಲ್ ಆಗಿದ್ದ ಅವರು ಕರಿತಾನೆ ಇದ್ರು ಅಂತಲೇ ಅಂದ್ಕೊಂಡ್ಬಿಡೋಣ. ಅದನ್ನು ಬಹಿರಂಗವಾಗಿ ಹೇಳುವಂಥ ವಿಚಾರಗಳಲ್ಲ, ಜನರ ಮುಂದೆ ಪಬ್ಲಿಕ್ ಆಗಿ ಹೇಳುವಂಥ ವಿಚಾರ ಆಗಿರಲಿಲ್ಲ. ಆದರೆ ಅವ್ರಿಗೆ ಹೇಳಿದ ನಂತರ ಕ್ಷಮೆ ಕೇಳಿದ್ದಾರೆ. ಆದರೆ ಕುಮಾರಸ್ವಾಮಿಯವರು ಮಾತ್ರ ಅದಕ್ಕೆ 4 ದಿವಸಗಳನ್ನು ಸಹಿಸಿಕೊಂಡು ತಡೆದು ಎಲ್ಲವನ್ನು ಕೂಡ ವಿಚಾರ ವಿಮರ್ಶೆ ಮಾಡಿಕೊಂಡು ಇವತ್ತು ಎಲ್ಲವನ್ನು ಸೇರಿಸಿ ಹಸಿರು ಬಡ್ಡಿ ಸಮೇತವಾಗಿ ಅವರು ಕೂಡ ಮಾತನಾಡಿದ್ದಾರೆ. ತೋರಿಸ್ತಾರೆ. बीजेपी से खतरनाक कालिया कुमारस्वामी को ಕಾಂದನ್ನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ. ಹಳೆ ದೋಸ್ತಿಗಳು ಶತ್ರುಗಳಾಗಿ ಮಾರ್ಪಟ್ಟರೆ ಏನೆಲ್ಲ ಆಗಬಹುದು, ಆ ಎಲ್ಲಾ ಮಾತುಗಳು ಈಗ ಬಾಯಿಂದ ಹೊರಬೀಳುತ್ತಿವೆ. ಜೊತೆಯಲ್ಲಿ ಚೆನ್ನಾಗಿದ್ದಾಗ ಎಲ್ಲಾ ಸರಿಯಾಗಿದ್ದದ್ದು ದೂರವಾದ ಮೇಲೆ ಹಿಂದೆ ಆಡಿದ್ದ ಒಂದೊಂದು ಮಾತುಗಳು ಎದುರಾಳಿಯ ಎದೆ ಸೀಳುವ ಈಟಿಗಳಾಗಿ ಮಾರ್ಪಡುತ್ತವೆ ಅನ್ನೋದಕ್ಕೆ ಸಚಿವ ಜಮೀರ್ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. 2023ರ ವಿಧಾನಸಭೆ ಚುನಾವಣೆಯಲ್ಲಿ 123 ಸೀಟು ಗೆಲ್ಲುವ ಟಾರ್ಗೆಟ್ ಇಟ್ಕೊಂಡಿದ್ದ ಕುಮಾರಸ್ವಾಮಿ ಕನಸಿಗೆ ತಣ್ಣೀರು ಹಾಕಿದ್ದು ಕಾಂಗ್ರೆಸ್. 136 ಸೀಟು ಪಡೆದು ಬಹುಮತದ ಸರ್ಕಾರ ರಚನೆಯಾದಾಗಿಂದಲೂ ದಳಪತಿಗಳನ್ನ ರಾಜಕೀಯವಾಗಿ ಕಾಂಗ್ರೆಸ್ಸಿಗರು ಬಗ್ಗು ಬಡಿಯುವ ಪ್ರಯತ್ನ ಮಾಡ್ತಾನೆ ಬಂದ್ರು. ಎಲ್ಲವನ್ನು ಹಲ್ಕಚ್ಕೊಂಡು ಸಹಿಸಿಕೊಂಡಿದ್ದ ಕುಮಾರಸ್ವಾಮಿ 2024ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಕೈಜೋಡಿಸಿದ್ರು. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ರನ್ನ ನಿಲ್ಲಿಸಿ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ಗೆ ಸೋಲುಣಿಸಿದ್ರು. ಮಂಡ್ಯ ಲೋಕಸಭೆಯನ್ನು ಜೆಡಿಎಸ್ ಕೋಟೆ ಮಾಡಿಕೊಂಡು ಕೇಂದ್ರ ಸಚಿವರಾಗಿ ರಾಜಕೀಯ ವಿರೋಧಿಗಳಿಗೆ ಮತ್ತೆ ಶಾಕ್ ಕೊಟ್ಟಿದ್ರು. ಇದೆಲ್ಲದರ ಮಧ್ಯೆ ರಾಜ್ಯಕ್ಕೆ ಆಕಸ್ಮಿಕವಾಗಿ ಉಪಚುನಾವಣೆ ಕದನ ಬಂತು. ಈ ಮಿನಿ ಕುಸ್ತಿ ಅಖಾಡದಲ್ಲಿ ಯೋಗೇಶ್ವರ್ ಮೈತ್ರಿ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋದ್ರು. ಚನ್ನಪಟ್ಟಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿಯಾದ್ರು. ಮತ್ತೆ ಡಿಕೆ ಬ್ರದರ್ಸ್ ವರ್ಸಸ್ ದಳಪತಿಗಳು ಅನ್ನೋ ಸಮರ ಶುರುವಾಯಿತು. ಯಾವ ಮಟ್ಟಿಗೆ ಅಂದ್ರೆ ಕರಿಯ, ಕುಳ್ಳ, ಕೊಚ್ಚೆ, ಕೆಸರು, ಮೋಸಗಾರ, ದಗಲ್ಬಾಜಿ, ಭ್ರಷ್ಟ, ಏನೋ ಹೋಗೋ ಬಾರೋ ಯಾರೋ ಅನ್ನೋ ಪದಪುಂಜಗಳೆಲ್ಲ ಅಖಾಡದಲ್ಲಿ ಪ್ರಯೋಗವಾದವು. बीजेपी से खतरनाक कालिया कुमारस्वामी को कुमारस्वामी का स्टेटमेंट ಇಲ್ಲ ಅಂದ್ಬಿಟ್ಟಂತೆ ಅವ್ರು ಕರಿಯೋಣ ಅಂದ್ಬಿಟ್ರೆ ಶಿಗ್ಗಾವಿ ಸಂಡೂರು ಉಪಚುನಾವಣೆ ಕಣಕ್ಕಿಂತ ಚನ್ನಪಟ್ಟಣ ಬೈ ಎಲೆಕ್ಷನ್ ಕ್ಷೇತ್ರ ಸೇಡಿನ ರಾಜಕೀಯ ಅಖಾಡಕ್ಕೆ ಸಾಕ್ಷಿಯಾಯಿತು. ಯಾವಾಗ ನಿಖಿಲ್ ಕುಮಾರಸ್ವಾಮಿಯನ್ನ ಕುಮಾರಸ್ವಾಮಿ ತನ್ನ ಉತ್ತರಾಧಿಕಾರಿಯನ್ನಾಗಿ ಮೈತ್ರಿಕೂಟದಿಂದ ನಿಲ್ಲಿಸಿದ್ರೋ ಅಲ್ಲಿಂದ ಸೇಡಿನ ರಾಜಕೀಯ ಶುರುವಾಯಿತು. ಕಾಂಗ್ರೆಸ್ ಕಲಿಗಳ ಮಾತಿನ ಬಾಣಗಳು ಸೀದಾ ದಳಪತಿಗಳನ್ನೇ ಟಾರ್ಗೆಟ್ ಮಾಡಿತ್ತು. ರಾಜಕೀಯದಲ್ಲಿ ಅ ಇ ಇಂದ ಹಿಡಿದು ಕಾಗುಣಿತದವರೆಗೂ ಅರೆದು ಕುಡಿದಿರೋ ದೇವೇಗೌಡರ ಪುತ್ರ ಬೈ ಎಲೆಕ್ಷನ್ ವೇಳೆ ಕಾಂಗ್ರೆಸ್ನವರ ಬೈಗುಳಗಳನ್ನೆಲ್ಲ ನುಂಗಿಕೊಂಡಿದ್ರು. ಸಣ್ಣ ಪುಟ್ಟ ಪ್ರತಿಕ್ರಿಯೆ ಕೊಟ್ಟು ಸುಮ್ಮನಾಗ್ತಿದ್ರು. ಆದ್ರಿವತ್ತು ಕುಮಾರಸ್ವಾಮಿಯ ಸಿಟ್ಟು ಸ್ಫೋಟವಾಯಿತು. ಒಬ್ಬೊಬ್ಬರ ಹೇಳಿಕೆಗಳಿಗೂ ಕೋಪದಲ್ಲೇ ಕೆರಳಿ ಕೆಂಡ ಕಾರಿದ್ರು. ಮೊದಲು ಸಿಟ್ಟಾಗಿದ್ದು ಕರಿಯ ಅಂತ ಕರೆದ ಜಮೀರ್ ಅಹಮದ್ ಮೇಲೆ. ನನಗೆ ಅವತ್ತಿಂದ ಕರಿಯೋಣ ಅಂತ ಕರೆಯೋದು ನಾವು. ಮುಂಚೆಯಿಂದ ನಾನು ಆ ಥರ ನೆಟ್ಕೊಂಡು ಈಗ ನನಗೆ ಅವ್ರು ಕುಳ್ಳ ಅಂತಾರೆ, ನಾನು ಕುಳ್ಳ ಇದ್ದೀನಿ, ನಾನು ಕುಳ್ಳ ಅಂತಾರೆ, ನಾವು ಕರಿಯೋಣ ಅಂತ ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅನ್ಕೊಂಡು ಏನೋ ಇದು ಮಾಡಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋವನ್ನ ಅಲ್ಲಾಗ ಹೋಯ್ತಾರಲ್ಲ, ಅದೆಲ್ಲ ಮಕ್ಕಾಗೆ ಹೇಳಿದಿಲ್ಲ ಸಾವಿರಾರು ಬಾರಿ. ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕಾದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಹೇಳಿ. कुमारस्वामी तेरी बोली बोल, एक एक पैसा चंदा करको तेरे पूरे खानदान को खरीदने की ताकत मुसलमानों रख पाई. ದೇವೇಗೌಡರು ಕಾಂದನ್ನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ. ಆಗಿ ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ. ದೇವೇಗೌಡರು ಕಾಂದನ್ ಖರೀದಿ ಮಾಡೋಕ್ಕೆ ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದನ್ ಕೊಂಡ್ಕೊತಾರ. ಜಮೀರ್ ಅಹಮದ್ ಮೇಲೆ ಸಿಟ್ಟು ಹೊರಹಾಕಿದ ಕುಮಾರಸ್ವಾಮಿಗೆ ನೆಕ್ಸ್ಟ್ ಟಾರ್ಗೆಟ್ ಆಗಿದ್ದದ್ದು ಚಲುವರಾಯಸ್ವಾಮಿ, ಮಾಗಡಿ ಶಾಸಕ ಬಾಲಕೃಷ್ಣ. ಯಾರ್ಯಾರು ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಹೋಗಿದ್ರೋ ಅವರೆಲ್ಲ ಕೆಸರು ಕೊಚ್ಚೆ ಥರ ಅವ್ರ ಜೊತೆಗಿದ್ದಷ್ಟು ದಿನಗಳು ನನ್ನ ಜೀವನ ಕರಾಳವಾಗಿತ್ತು ಅಂದ್ರು.
ಇದಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣನೂ ತಿರುಗೇಟು ಕೊಟ್ರು. ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥವ್ರು. ಅವ್ರ ಹತ್ರ ಇದ್ದಾಗ ಪನ್ನೀರಾಗಿದ್ದು ಈಗ ಆಚೆ ಕಡೆ ಬಂದಮೇಲೆ ಕೊಚ್ಚೆ ಅಂತವ್ರೆ. ಇಲ್ಲಿ ಅವ್ರಿಗೆ ಭಗವಂತ ದೇವರು ಒಳ್ಳೇದು ಮಾಡಲಿ. ಇಷ್ಟು ದಿವಸ ಕೊಚ್ಚೆ ಜೊತೆ ಹೆಂಗೆ ಅವರು ಜೀವನ ಮಾಡಿದ್ರು, ವಾಸ ಮಾಡಿದ್ರು ಅಂತೇಳಿ ಅವರೇ ಆತ್ಮಾವಲೋಕನ ಮಾಡಿಕೊಳ್ಳಿ. ವಿಧಾನಸೌಧದಲ್ಲಿ ಇದೇ ಕೊಚ್ಚೆಗಳೇ ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣಕರ್ತರು ಅಂತೇಳಿ ಯಡಿಯೂರಪ್ಪನವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಹೇಳಿರ್ತಕ್ಕಂಥ ಉದಾಹರಣೆನ ರಿವೀಲ್ ಮಾಡಬೇಕು ನೀವು. ಮಾಜಿ ದೋಸ್ತಿಗಳಾದ್ಮೇಲೆ ಕುಮಾರಸ್ವಾಮಿ ಅವರ ಕೋಪದ ಮಾತುಗಳು ತಿರುಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೇಲೆ. ಮುಡಾ ಕೇಸ್ನಲ್ಲಿ ಸಿಎಂ ರಾಜೀನಾಮೆ ಕೊಡ್ತಾರೆ ಎಂಬ ಮೈತ್ರಿಕೂಟದ ಮಾತಿಗೆ ಸಿದ್ದರಾಮಯ್ಯ ಸಿಟ್ಟಾಗಿದ್ರು. ನನ್ನನ್ನ ಮುಟ್ಟಿದ್ರೆ ಜನ ದಂಗೆ ಏಳ್ತಾರೆ ಅಂದಿದ್ದಕ್ಕೆ ಇವತ್ತು ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ರು. ಅದು ಡಿಕೆ ಶಿವಕುಮಾರ್ ಹೆಸರು ಹೇಳದೆ. ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು. ಜನ ದಂಗೆ ಎದ್ದು ಬಿಡ್ತಾರಂತಲ್ಲ. ದೇಶ ಲೂಟಿ ಆದರೂ ಪರವಾಗಿಲ್ಲ, ಏನು ಬೇಕಾದರೂ ಮಾಡಿ ನಿಮ್ಮನ್ನು ಆರಾಧಿಸ್ತಾರೆ ಅಲ್ವೇ. ಏನು ಮಾಡಿದ್ದೀರಿ ಅಂತೇಳಿ ಆರಾಧಿಸ್ತಾರೆ. ವಾಲ್ಮೀಕಿ ಹಗರಣದ 87 ಕೋಟಿ ದುಡ್ಡು ಲೂಟಿ ಹೊಡೆದಿದ್ದು ಇದಕ್ಕೆ ಆರಾಧಿಸ್ಬೇಕಾ? ನಿಮ್ಮನ್ನು ಬಿಡಬಾರ್ದಾ? ಈ ಸಾರಿ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ 50 ಕೋಟಿ 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ ಎಲ್ಲಿಂದ ಬಂತು? ಅವ್ರಿಗೆ ಗೊತ್ತಿಲ್ವ ಯಾರು ಮಾಡಿದ್ರು ಅಂತ ಹೇಳಿ? ಜೊತೆಲ್ಲ ಇಟ್ಕೊಂಡಿದ್ದೀರಿ. ಈಗ ಚುನಾವಣೆ ನಡೆಸಿದ್ದೀರಿ. 28 ಜನ ಜೋಬಲ್ ಅವರೇ, ಲಿಸ್ಟೇ ಇದೆ ನನ್ನ ಹತ್ರ. ಯಾರು 50 ಕೋಟಿ ಆಫರ್ ಕೊಡೋದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು? ಅದೆಲ್ಲ ಈ ಪಕ್ಕದಲ್ಲೇ ಇಟ್ಕೊಂಡಿದ್ರು. ಜೊತೆ ಮಾಹಿತಿ ಕೊಟ್ಟಿರ್ಬೋದು, ಅದಕ್ಕೆ ಹೇಳಿದ್ದು. ತಗೊಂಬಿಡಿ ಮಾಹಿತಿನ ಯಾರ್ಯಾರು ಕೊಟ್ಟಿದ್ರು ಅಂತ. ಇದೆಲ್ಲ ಈ ರೀತಿ ಮಾತಾಡಿದ್ರೆ ಏನೋ ತಲೆ ಕೆಟ್ಟಿದೆ ಅಂತಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಮತದಾನ ಆಗೋವರೆಗೂ ಮಾತುಗಳನ್ನೆಲ್ಲ ಅದುಮಿಟ್ಟು ರೆಸ್ಟ್ನಲ್ಲಿದ್ರು. ಇವತ್ತು ಮಗನ ಗೆಲುವಿಗೆ ಅಂತ ಮೈಸೂರಿನ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಹೊರಬಂದ ಮೇಲೆ ಸಿಟ್ಟನ್ನೆಲ್ಲ ಹೊರಹಾಕಿದ್ರು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಲೋ ವಿಶ್ವಾಸನೂ ವ್ಯಕ್ತಪಡಿಸಿದ್ರು. ಆದರೆ ಜಮೀರ್ ಅಹಮದ್ ಕುಮಾರಸ್ವಾಮಿ ಬಗ್ಗೆ ಆಡಿದ ಮಾತಿನಿಂದ ಹಿನ್ನಡೆಯಾಗುತ್ತೆ ಅಂತ ಯೋಗೇಶ್ವರ್ ಒಪ್ಪಿಕೊಂಡಿದ್ದಕ್ಕೂ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ರು. ಇನ್ನೊಂದು ಕಡೆ ಯೋಗೇಶ್ವರ್ ಕಲಾಪುರುಷ ಗೆಲ್ತಾರೆ ಅಂದ್ರು ಬಿಜೆಪಿ ರೆಬೆಲ್ ಶಾಸಕ ST ಸೋಮಶೇಖರ್. ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ದುರ್ಭಾಗ್ಯಮಣ ಅವರೇನ ರಾಜಕೀಯ ಏನು ನಡೆದಿದೆ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾತು ಕೊಡೋದು ಬೇಡ. 23ವರೆಗೂ ಕಾದು ನೋಡಿ. CP ಯೋಗೇಶ್ ಒಬ್ಬ ಕಲಾಕಾರ ಅಲ್ವಾ? ಕಲಾಕಾರ, ಕಲಾಪುರುಷ, ಯೋಗ ಪುರುಷ. ಚುನಾವಣೆ ಆಗೋದ್ಮೇಲೆ ಯಾತಕ್ಕೆ ಹಿಂಗೆ ಮಾತಾಡ್ತಾರೆ? ಅದರಲ್ಲಿ ಏನೋ ಟ್ರಿಕ್ಸ್ ಇರಬೇಕು. ಚನ್ನಪಟ್ಟಣದ ಚಕ್ರವ್ಯೂಹದಲ್ಲಿ ಗೆಲ್ಲೋದು ತಾವೇ ಎಂಬ ಅಚಲ ವಿಶ್ವಾಸ ಕುಮಾರಸ್ವಾಮಿ ಅವರಲ್ಲಿದೆ. ಜಮೀರ್ ಮಾತಿನ ನಂತರ 4 ದಿನ ಸುಮ್ಮನಿದ್ದ ಕುಮಾರಸ್ವಾಮಿ ಇಂದು ಕಟ್ಟಿಕೊಂಡಿದ್ದ ಕೋಪವನ್ನೆಲ್ಲ ಒಂದೇ ಏಟಿಗೆ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ನಡುವಿನ ಸಿಟ್ಟು ಕೇವಲ ಎಲೆಕ್ಷನ್ಗೆ ಸೀಮಿತವಾಗದೆ ಅದರಾಚೆಗೂ ಬೆಳೆಯೋದು ಹೊಸದೇನಲ್ಲ. ಹಾಗಾಗಿ ರಾಜ್ಯದ ಜನರಿಗೆ ಇವರ ನಡುವಿನ ಈ ಮಾತುಗಳ ಭರಾಟೆಯನ್ನ ಇನ್ನಷ್ಟು ದಿನ ಕೇಳಿಸಿಕೊಳ್ಳುವ ಅವಕಾಶ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಯಾಕಂದರೆ ಇವರ ನಡುವೆ, ಈ ಹಳೆ ದೋಸ್ತಿಗಳ ನಡುವೆ ಕುಸ್ತಿ ಇಲ್ಲಿಗೆ ನಿಲ್ಲುತ್ತೆ ಅಂತ ಹೇಳಿ ಅಲ್ಲ. ಈ ಕುಸ್ತಿ ಮತ್ತೆ ಮತ್ತೆ ನಡೆಯುವಂಥದ್ದಿದೆ. ಮತ್ತೆ ಮತ್ತೆ ಹೊಸ ಅಖಾಡಗಳು ಇವರಿಗೆ ಸೃಷ್ಟಿ ಆಗ್ತಾ ಇರ್ತವೆ. ಇದು ಮುಂದೆ ಇನ್ನು ಯಾವ ಲೆವೆಲ್ವರೆಗೆ ಹೋಗುತ್ತೆ ಅಂತೇಳಿ ಅಷ್ಟೇ ನಾವು ನೋಡ್ತಾ ಕೂರ್ಬೋದೇ ಹೊರತು ಬೇರೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಇದಕ್ಕೆ ಯಾವುದೇ ಇತ್ಯರ್ಥಗಳಿಲ್ಲ. ಯಾಕಂದರೆ ಅವ್ರಿಗೆ ಒಂದಷ್ಟು ಹೇಳೋದು, ಇವ್ರಿಗೆ ಒಂದಿಷ್ಟು ಹೇಳೋದು, ಜನಕ್ಕೆ ಒಂದಿಷ್ಟು ಮನೋರಂಜನೆ ಸಿಗ್ತಾ ಇರುತ್ತೆ ಅನ್ನುವಂಥದ್ದಷ್ಟೇ ಇದರಲ್ಲಿರುವಂಥ ಮಾಹಿತಿ. ಮತ್ತು ಇವರು ಬಹಳ ಖುಷಿಯಲ್ಲಿದ್ದಾಗ ಇವರ ನಡುವೆ ಏನೇನೆಲ್ಲ ನಡೆದಿರಬಹುದಪ್ಪ ಅನ್ನುವಂಥದ್ರ ಒಂದು ಸಣ್ಣ ಐಡಿಯಾ ರಾಜ್ಯದ ಜನರಿಗೆ ಸಿಗ್ತಾ ಹೋಗುತ್ತೆ ಇಂತಹ ಜಗಳಗಳಿಂದ, ಇಂತಹ ಮಾತಿನ ಬಾಣಗಳಿಂದ.